ಅಶ್ವಿನಿ ಅವರು ಜೈಲಲ್ಲಿದ್ದಾಗ ಕ್ಯಾಪ್ಟನ್ ಆಗಿದ್ದಂತಹ ರಘು ಅವರು ಅಶ್ವಿನಿ ಅವ್ರನ್ನ ಎಷ್ಟು ಕುಗ್ಗಿಸೋಕ್ಕಾಗುತ್ತೋ ಅಷ್ಟು ಕುಗ್ಗಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೇನೆ ಜೈಲಲ್ಲಿ ಇದ್ಕೊಂಡು ನಾನು ಅಷ್ಟೊಂದು ಕಾಟ ಕೊಟ್ಟಿದ್ದು ಅಂತ ಅಶ್ವಿನಿ ಅವರು ಹೇಳ್ತಾರೆ. ಆದರೆ ಜೈಲಿಗೆ ಹೋಗೋಕ್ಕೂ ಮುಂಚೆನೇ ಅಶ್ವಿನಿ ಅವರು ನಕರ ಮಾಡಿರ್ತಾರೆ. ಈ ಆ್ಯಟಿಟ್ಯೂಡ್ ನನ್ನ ಹತ್ರ ಬೇಡ ಅಂತಲೇ ರಘು ಅವರು ಆ ಮಾತುಗಳನ್ನ ಹೇಳಿದ್ದು. ಸೊ ರಘು ಅವರು ಅಶ್ವಿನಿ ಅವರ ಆ್ಯಕ್ಷನಿಂದ ರಿಯಾಕ್ಷನ್ ಆಗಿ ಆ ಮಾತುಗಳನ್ನ ಹೇಳಿದರೆ ವಿನಃ ಔಟ್ ಆಫ್ ನೋವೇರ್ ಬೇಕು ಅಂತ ಹೇಳಿದಲ್ಲ. ಇನ್ನು ಏಕವಚನ ಬಳಸಿದ್ರ ಬಗ್ಗೆ ಮಾತಾಡೋದಾದರೆ ರಘು ಅವರು ಏಕವಚನದಲ್ಲಿ ಮಾತಾಡಿದ್ದು ತಪ್ಪು. ನಾನು ಕ್ಯಾಶುವಲ್ ಆಗಿ ಮಾತಾಡೋದೇ ಹಾಗೆ ಎಲ್ಲರ ಜೊತೆ ಸಿಂಗ್ಯುಲರ್ ಆಗಿ ಮಾತಾಡ್ತೀನಿ ಅಂದರೆ ಬೇರೆ ವಿಷಯ. ಆದರೆ ಕೋಪ ಬಂದಾಗ ಜಗಳ ಆಡೋ ಸಮಯದಲ್ಲಿ ಮಾತ್ರ ಸಿಂಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಅಂತಂದರೆ ಅದು ತಪ್ಪು. ರಘು ಅವರೇನೋ ಮಾತಾಡ್ಬಿಟ್ಟು ಮನೆ ಒಳಗಡೆ ಹೋಗ್ಬಿಟ್ರು. ಆದರೆ ಅಶ್ವಿನಿ ಅವರು ಬಹಳಷ್ಟು ಹೊತ್ತು ಸಿಂಗ್ಯುಲರಲ್ಲೇ ರಘು ಅವ್ರಿಗೆ ಬೈತಾರೆ. ನಿಮ್ಮನೆ ಹೆಣ್ಮಕ್ಳ ಹತ್ರ ಸಿಂಗ್ಯುಲರ್ ಆಗಿ ಮಾತಾಡ್ಕೊ ಅಂತ ಅನಾವಶ್ಯಕವಾಗಿ ಮನೆಯವ್ರನ್ನೂ ಸಹ ಎಳೆದು ತರ್ತಾರೆ. ಅದು ಸಾಲದು ಅನ್ನೋ ಥರ ಮನೆಯ ಎಲ್ಲ ಹೆಣ್ಮಕ್ಳಿಗೂ ರಘು ಅವರು ಏಕವಚನದಲ್ಲೇ ಮಾತಾಡ್ತಾರೆ. ಅದು ತಪ್ಪು ಅಂತ ಹೇಳ್ತಾರೆ. ಏಕವಚನದಲ್ಲಿ ಕರೆಯೋದ್ರಿಂದ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ದರೆ ಅವರೇ ಮಾತಾಡ್ತಾರಲ್ವಾ. ಯಾರಿಗೂ ಮನೆಯಲ್ಲಿ ಬಾಯಿ ಚಿಕ್ಕದೇನೂ ಇಲ್ಲ, ಎಲ್ಲರಿಗೂ ಬಾಯಿ ದೊಡ್ಡದಾಗೇ ಇರೋದು. ಅಶ್ವಿನಿ ಅವರು ಮನೆಯ ಹೆಣ್ಮಕ್ಳ ಪರವಾಗಿ ಮಾತಾಡೋ ಅವಶ್ಯಕತೆನೇ ಇರಲಿಲ್ಲ. ಹೇಗೆ ಅಶ್ವಿನಿ ಅವರು ಇಡೀ ಕಲಾವಿದ್ರ ಬಗ್ಗೆ ಮಾತಾಡಿದ್ರು, ನನಗೆ ಚಪ್ಪಲಿ ತೋರಿಸಿದ್ರು ಅಂತ ನೆರೇಟಿವ್ ಸೆಟ್ ಮಾಡಿದ್ರು, ಇಲ್ಲೂ ಅದೇ ರೀತಿ ನೆರೇಟಿವ್ ಸೆಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಷ್ಟೊಂದು ಮರ್ಯಾದೆ, ಹೆಣ್ಣು ಮಕ್ಕಳ ಮರ್ಯಾದೆ ಬಗ್ಗೆ ಮಾತಾಡೋ ಅಶ್ವಿನಿ ಅವರು ಕಾವ್ಯ ಅವ್ರಿಗೆ ಫ್ರೀ ಪ್ರಾಡಕ್ಟ್ ಅಂದಿದ್ದು, ರಕ್ಷಿತಾ ಅವ್ರಿಗೆ ಎಸ್ ಅಂದಿದ್ದನ್ನು ಮರ್ತಿರಬೇಕು.